ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಐಸ್ ಕ್ರೀಮ್ ರೆಸಿಪಿ ಮಾಡಿ ತೋರಿಸತ್ತೀವಿ ನೋಡ್ರಿ. ಇದಕ್ಕೆ ಯಾವುದೇ ರೀತಿ ವಿಪ್ಪಿಂಗ್ ಕ್ರೀಮ್ ಆಗಲಿ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಯೂಸ್ ಮಾಡತ್ತಿಲ್ಲ. ಸಿಂಪಲ್ ಆಗಿ ಮತ್ತು ಅಷ್ಟ ರುಚಿನೂ ಆಗಿರುವಂಥ ಐಸ್ ಕ್ರೀಮ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮೊದಲಿಗೆ ಈ ಐಸ್ ಕ್ರೀಮ್ ಮಾಡೋಕ್ಕೆ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ನಂದಿನಿ ಮಿಲ್ಕ್ ತೊಗೊಂಡೇನಿ. ನೀವು ಬೇರೆ ಯಾವುದಾದ್ರೂ ತೊಗೋಬೋದು. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿದೊಳಗೆ 2 ಸ್ಪೂನ್ ಆಗುವಷ್ಟು ನೀರು ಹಾಕ್ರಿ. ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ನಂದಿನಿ ಮಿಲ್ಕ್ನ ಇದ್ರೊಳಗೆ ಹಾಕ್ರಿ. ಡೈರೆಕ್ಟಾಗಿ ಹಾಲು ಹಾಕೋದ್ರಿಂದ ಹಾಲು ಸ್ವಲ್ಪ ಹೊತ್ತಿದಂಗಾಗಿ ಸ್ಮೆಲ್ ಬರ್ತೈತಿ. ಹಾಗಾಗಿ ಮೊದಲಿಗೆನೆ 2 ರಿಂದ 3 ಸ್ಪೂನ್ ಆಗುವಷ್ಟು ನೀರು ಹಾಕಿ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟು ಹಾಲು ಕಾಯಕ್ಕೆ ಬಿಡಬೇಕು. ಅಲ್ಲಿವರೆಗೂ ಈ ಕಡೆ ಸ್ವಲ್ಪ ಗೋಡಂಬಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 10 ರಿಂದ 15 ಪೀಸ್ ಆಗುವಷ್ಟು ಗೋಡಂಬಿನ ಓವರ್ನೈಟ್ ನೀರೊಳಗೆ ನೆನೆಸಿಟ್ಟಿದ್ನಿ. ಈಗ ಇದನ್ನ ಗ್ರೈಂಡ್ ಮಾಡಿ ತಗೋಬೇಕು. ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನೆನೆಸಿಟ್ಟಂಥ ಗೋಡಂಬಿನ ನೀರು ಸಮೇತ ಹಾಕ್ರಿ. ಆಮೇಲೆ ಇದ್ರೊಳಗೆ 1 ಸ್ಪೂನ್ ಆಗುವಷ್ಟು ವೆನಿಲಾ ಕಸ್ಟರ್ಡ್ ಪೌಡರ್ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಇದ್ರಾಗ ಎಕ್ಸ್ಟ್ರಾ ನೀರದು ಏನು ಹಾಕಬೇಡ್ರಿ. ಇದು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಈ ಪೇಸ್ಟ್ ರೆಡಿ ಆದ್ಮೇಲೆ ಮುಂಚೆ ನಾವು ಹಾಲು ಬಿಸಿ ಮಾಡಾಕಿಟ್ಟಿದ್ವಿ ನೋಡ್ರಿ, ಅದನ್ನು ಒಂದು ದೊಡ್ಡ ಸ್ಪೂನ್ ತೊಗೊಂಡು ಈ ರೀತಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೋರಿ. ಗ್ಯಾಸ್ನ ಹೈ ಫ್ಲೇಮ್ ಆಗಲಿ ಮೀಡಿಯಂ ಫ್ಲೇಮ್ ಆಗಲಿ ಇಡಬೇಡ್ರಿ. ಸಾಧ್ಯವಾದಷ್ಟು ಇದನ್ನು ಕಡಿಮೆ ಉರಿ ಒಳಗಿಟ್ಟನ್ನು ಈ ರೀತಿ ಹಾಲನ್ನ ಬಿಸಿ ಮಾಡಿ ತಗೋಬೇಕು. ಈ ರೀತಿ ಇದನ್ನು ಮಿಕ್ಸ್ ಮಾಡಿದಾದ್ಮೇಲೆ ನಿಮ್ಗೆ ಸ್ವೀಟ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಸಕ್ಕರೆ ಹಾಕ್ಬೋದು. ನಾನಿಲ್ಲಿ 3 ರಿಂದ 4 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿ ಇದನ್ನು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡತ್ತೀನಿ. ಈಗ ಹಾಲು ನೊರೆ ಬರುವಂಗ 5 ರಿಂದ 10 ನಿಮಿಷ ಚಂದಾಗ ಕುದಿಬೇಕು. ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಹಾಲು ಈಗ ಕರೆಕ್ಟಾಗಿ ಕುದಿ ಬಂದೈತಿ. ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಮತ್ತು ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ಇದ್ರೊಳಗೆ ಹಾಕಿ ಸ್ವಲ್ಪನೂ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದ್ರಾಗ ಗೋಡಂಬಿ ಹಾಕಿರೋದ್ರಿಂದ ಇದು ಸ್ವಲ್ಪ ತಳ ಹೊತ್ತೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಈ ರೀತಿ ನಡುವ ಮಿಕ್ಸ್ ಮಾಡ್ಕೊತಾ ಇದನ್ನು ಕುದಿಸಿ ತಗೋಬೇಕು. ನಾವು ಹಾಲು ಎಷ್ಟು ತೊಗೊಂಡಿದ್ದೀವಿ ನೋಡ್ರಿ, ಅದರ ಅರ್ಧದಷ್ಟು ಆಗಬೇಕು. ಅಲ್ಲಿವರೆಗೂ ಇದನ್ನು ಈ ರೀತಿ ಕುದಿಸಿ ತಗೋರಿ. ಐಸ್ ಕ್ರೀಮ್ ಮಾಡಕ್ಕೆ ಬೇಕಾಗಿರುವಂಥ ಬ್ಯಾಟರ್ ಈಗ ಕರೆಕ್ಟಾಗಿ ರೆಡಿ ಆಗೈತಿ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿ ಆಗ್ತೈತೆ ನೋಡ್ರಿ. ಐಸ್ ಕ್ರೀಮ್ ಮಾಡಕ್ಕೆ ಬೇಕಾಗಿರುವಂಥ ಈ ಬ್ಯಾಟರ್ನ ನಾವು ಗ್ರೈಂಡ್ ಮಾಡಿ ತಗೋಬೇಕು. ಒಂದು ದೊಡ್ಡ ಮಿಕ್ಸರ್ ಜಾರ್ದೊಳಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಎಲ್ಲ ಬ್ಯಾಟರ್ನು ಹಾಕಿ ಒಂದು ರೌಂಡ್ ಮಿಕ್ಸರ್ ಮಾಡ್ಕೊಂಡು ಬರ್ರಿ. ಗ್ರೈಂಡ್ ಮಾಡಿದ್ಮೇಲೆ ಗಟ್ಟಿಯಾಗಿರುವಂಥ ಬ್ಯಾಟರ್ ಪೂರ್ತಿಯಾಗಿ ಲಿಕ್ವಿಡ್ ಫಾರ್ಮ್ ಒಳಗೆ ರೆಡಿ ಆಗ್ತೈತಿ. ಈಗ ಇದನ್ನು ತೆಗೆದು ಒಂದು ಬೌಲ್ ಒಳಗಾಗಲಿ ಅಥವಾ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಡಬೇಕು. ನಾನಿಲ್ಲಿ ಒಂದು ಗ್ಲಾಸ್ ಬೌಲ್ ಒಳಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ ಹಾಕಿ ಮೇಲೆ ಸ್ವಲ್ಪ ಟುಟಿ ಫ್ರೂಟಿ ಹಾಕಕತ್ತೀನಿ. ನೀವು ಬೇಕಾದ್ರೆ ನಿಮ್ಗೆ ಇಷ್ಟ ಇರುವಂಥ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಇದನ್ನು ಹಾಕಿದಾದ್ಮೇಲೆ ಇದ್ರ ಡಬ್ಬಿ ಮುಚ್ಚಳ ಮುಚ್ಚಿ 8 ರಿಂದ 10 ಅವರ್ ಫ್ರೀಸ್ ಮಾಡಿ ತಗೋಬೇಕು. ಈ ಐಸ್ ಕ್ರೀಮ್ನ ನೀವು ಕೂಡ ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಭಾಳ ಸೂಪರ್ ಆಗಿ ಬರ್ತೈತಿ. 8 ರಿಂದ 10 ಅವರ್ ಆದ್ಮೇಲೆ ಐಸ್ ಕ್ರೀಮ್ ತೋರಿಸ್ತೇನೆ ನೋಡ್ರಿ. ವಾವ್, ಎಷ್ಟು ಮಸ್ತಾಗಿ ಬಂದೈತಿ. ಯಾವುದೇ ರೀತಿ ಕ್ರೀಮ್ಗಳಾಗಲಿ ಮತ್ತು ಕಂಡೆನ್ಸ್ ಮಿಲ್ಕ್ ಆಗಲಿ ಬಳಸದೆ ಸಿಂಪಲ್ ಆಗಿ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ಮಾಡ್ಕೊಂಡಿರುವಂಥ ಐಸ್ ಕ್ರೀಮ್ ರೆಸಿಪಿ ಇದು. ನೋಡಾತಿರ್ಬೋದು ನೀವು ಐಸ್ ಕ್ರೀಮ್ ಎಷ್ಟು ಕ್ರೀಮಿಯಾಗಿ ಬಂದೈತಿ. ಇದು ಇನ್ನೂ ಸ್ವಲ್ಪ ಕ್ರೀಮಿಯಾಗಿ ಬರಬೇಕಂದ್ರೆ ಇದನ್ನು ಇನ್ನೊಂದ್ಸಲ ಗ್ರೈಂಡ್ ಮಾಡಿ 6 ಅವರ್ ಫ್ರೀಸರ್ ಒಳಗಿಡಬೇಕು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.